ದೇವ್ರ ನಾಮಕ್ಕೆ ಸ್ತೋತ್ರ. ಆ, ಈ ಒಂದು ವಿಷಯ ಮಾತಾಡೋದಂದರೆ ತುಂಬ ದುಃಖಕರವಾದ ಒಂದು ಸಂಗತಿ. ಏನೆಂದರೆ, ಈಗಿನ ಒಂದು ಸಭೆ ಯಾವ ರೀತಿ ಹೋಗ್ತಾ ಇದೆ, ಸಭೆಯ ಸೇವಕರು ಯಾವ ರೀತಿ ಸಭೆಯನ್ನು ನಡೆಸ್ತಾ ಇದ್ದಾರೆ, ಮತ್ತು ಆ ಬೋಧನೆಯನ್ನು ಯಾವ ರೀತಿ ಕೊಡ್ತಾ ಇದ್ದಾರೆ, ಆ ಬೋಧನೆಗೆ ಅವರಿಗೊಂದು ಆಧಾರ ಸಹಿತ ಇಲ್ಲ. ಆ ಬೋಧನೆಯ ಒಂದು ಪ್ರಶ್ನೆ ಕೇಳಿದರೆ ಎಷ್ಟೋ ಜನರನ್ನ, ಸೇವಕರನ್ನ, ಅವರಿಗೆ ಸೇವಕರಂತ ಕರೀಲಿಕ್ಕೂ ಆಗ್ತಾಯಿಲ್ಲ. ಯಾಕಂದರೆ ಆದರೆ ಹೇಳಬೇಕಾಗ್ತದೆ, ಒಂದು ಸೇವಕರನ್ನ ನಾವು ಪ್ರಶ್ನೆ ಕೇಳುವಾಗ ಅವರಿಗೆ ಉತ್ತರ ಕೊಡದೆ ಅವರು ತಪ್ಪಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ತಪ್ಪಿಸ್ಕೊಳ್ತಾ ಇದ್ದಾರೆ. ಮೊಬೈಲನ್ನು ಬ್ಲಾಕ್ ಮಾಡುವಂಥದ್ದು, ನಮ್ಮ ಪ್ರಶ್ನೆಗೆ ಮತ್ತು ಉತ್ತರ ಮಾತಾಡದೇ ಇರೋದು, ಮತ್ತು ಏಕವಚನದಲ್ಲಿ ಮಾತಾಡಿ ನಮ್ಮನ್ನು ಹೇಳುವಂಥದ್ದು. ತುಂಬ ಜನ ಅದಕ್ಕೆ ನಮಗೆ ಸಪೋರ್ಟ್ ಕೊಡುವಂಥದ್ದು, ನಮ್ಮ ಪಾಸ್ಟರ್ ಹೀಗೆ, ನಮ್ಮ ಪಾಸ್ಟರ್ ಹಾಗೆ ಎಂಬುದನ್ನು ರೀತಿಯಲ್ಲಿ ಮಾತಾಡುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ನಲ್ಲಿ ನಾವು ಎಷ್ಟೋ ಸೇವಕರನ್ನ ನೋಡ್ಬೋದು. ಎಷ್ಟೋ ಸೇವಕರು ಆ ಆಧಾರವನ್ನು ತಿರುಚುವಂಥದ್ದು, ಆ ವಾಕ್ಯವನ್ನು ತಿರುಚಿ ಅದಕ್ಕೆ ಏನು ತಮಗೆ ಅನುಭವ, ತಮಗೆ ಏನು ಬೇಕು ಆ ರೀತಿಯಲ್ಲಿ ಬೋಧಿಸುವಂಥ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಅದನ್ನು ತುಂಬ ಜನರಿಗೆ ಗೊತ್ತಾದರೂ ಸಹಿತ ಅವರು ಮಾತಾಡಲಿಕ್ಕೆ ಬರಲ್ಲ. ಯಾಕಂದರೆ ಅವರಿಗೆ ಒಂದು ಭಯ. ಈ ಪಾಸ್ಟ್ರ್ ಭಯ ಅಂದರೆ ನಾವು ತಿಳ್ಕೊಳ್ಬೋದು, ಗುಂಡಾಗಿರಿ ಮಾಡ್ಬೋದು. ತುಂಬ ಜನ ಅವರಿಗೆ ಸಭೆಯಿಂದ ಹೊರಗೆ ಹಾಕುವಂಥದ್ದು ನಾವು ನೋಡಿದ್ದೀವಿ, ತುಂಬ ಕಡೆಗೆ ಕೇಳಿದ್ದೀವಿ. ಮತ್ತು ಸಭೆಯಿಂದ ಹೊರಗನ್ನು ಹಾಕ್ತಾರೆ, ಆ ಸಭೆಯಿಂದ ಅವರಿಗೆ ಹೊರಗಿಡ್ತಾರೆ. ಯಾವಾಗ ಪಾಸ್ಟ್ರನ್ನ ಪ್ರಶ್ನೆ ಕೇಳುವಾಗ ಇಂಥ ಪರಿಸ್ಥಿತಿ ಹೋಗಿದೆ. ನಾನು ತುಂಬ ಸೇವಕರ ಸಂಗಡ ಮಾತಾಡಿದ್ದೀನಿ, ಅವರು ಮಾತಾಡಲಿಕ್ಕೆ ಬರಲ್ಲ. ಯಾಕಂದರೆ ಅವರಿಗೆ ವಾಕ್ಯದ ಆಧಾರ ಇಲ್ಲ. ಆದರೆ ಇಲ್ಲಿ ನೋಡುವಂಥ ಯಾರಿಗೆ ಇಷ್ಟ ಇಲ್ಲ ಅವ್ರು ನೋಡಬಾರ್ದು. ನಾನು ನೋಡುವಂತಲೂ ಹೇಳೋದಿಲ್ಲ, ಕೇಳಬೇಡಿ, ಬ್ಲಾಕ್ ಮಾಡ್ರೂ ಅಡ್ಡಿಲ್ಲ. ಯಾಕಂದರೆ ನಾನು ಕೇಳೋವರಿಗೆ ಹೇಳ್ತಾ ಇದ್ದೀನಿ, ಯಾರ್ಯಾರು ವಿಶ್ವಾಸಿ ಇದ್ದಾರೆ, ಯಾರ್ಯಾರು ಒಂದು ಪರೀಕ್ಷೆ ಮಾಡುವಂಥ ಅವರಿಗೆ ಯೋಚನಾ ಶಕ್ತಿ ಇದೆ, ಅದನ್ನು ಅವ್ರು ಮಾಡ್ಬೋದು. ಎಲ್ಲ ಸೇವಕರ ಮಾತನ್ನು ಕೇಳಬೇಡಿ, ಪರೀಕ್ಷೆ ಮಾಡಿರಿ. ಫಸ್ಟ್ ಥೆಸಲೋನಿಕ ಹೇಳ್ತದೆ, ಪರಿಶೋಧಿಸಿರಿ ಅಂತ ಹೇಳ್ತದೆ. ಅದಕ್ಕಾಗಿ ಎಲ್ಲ ವಾಕ್ಯವನ್ನು, ಸೇವಕರು ಕೊಟ್ಟಂಥ ವಾಕ್ಯವನ್ನು ಪರಿಶೋಧಿಸಿರಿ. ಸತ್ಯ ಇದ್ದಿದ್ದನ್ನು ಗಟ್ಟಿಯಾಗಿ ಹಿಡಿದುಕೊಳ್ರಿ, ತಡವಾಗಿಸ್ಕೊಳ್ರಿ. ಯಾಕೆ ನಮಗೆ ಯಾರು ಸೇವಕರು ನಮಗೆ ರಕ್ಷಣೆ ಕೊಡಲಿಲ್ಲ, ಮತ್ತು ರಕ್ಷಣೆ ತಡವಾಗಿ ಮುಂದೆ ಹೋಗಲಿಕ್ಕೂ ಸಹಾಯ ಮಾಡೋದಿಲ್ಲ. ಅವರ ವಾಕ್ಯ ಸರಿ ಇದ್ದರೆ ಅದು ನಮಗೆ ಸಹಾಯವಾಗ್ತದೆ. ಆದರೆ ಯಾರು ಸೇವಕರ ಮೇಲೆ ಭರವಸೆ ಇಡಬೇಡಿ, ದೇವರ ವಾಕ್ಯದ ಮೇಲೆ ಭರವಸೆಯನ್ನು ಇಡಿ. ಆವಾಗೆ ಸೇವಕರು ಹೋದರೂ ಸಹಿತ ನಾವೆಂದಿಗೂ ಬಿದ್ದು ಹೋಗಲ್ಲ. ನಾವೆಂದಿಗೂ ಕ್ರಿಸ್ತನ ವಿರುದ್ಧವಾಗಿ ಹೋಗಲಿಕ್ಕೆ ಸಹಿತ ಹೋಗಲ್ಲ. ಯಾಕಂದರೆ ನಮ್ಮಲ್ಲಿ ಆ ಕ್ರಿಸ್ತನ ಒಂದು ಆಧಾರದ ನಂಬಿಕೆ. ರೋಮನ್ಸ್ ಹೇಳ್ತದೆ, ನಂಬಿಕೆಯಿಲ್ಲದ ಆಧಾರ ಇಲ್ಲದ ನಂಬಿಕೆ ಅದು ಪಾಪ ಎಂಬುದನ್ನು ನಾವು ನೋಡ್ಬೋದು. ಅದಕ್ಕಾಗಿ ಯಾವುದೇ ನಿಮ್ಮ ನಂಬಿಕೆ ಇದೆ, ಯಾವ ವಿಷಯದಲ್ಲಿ ನಂಬಿಕೆ ಇದೆ, ನಿರೀಕ್ಷೆ ಇದೆ, ಅದಕ್ಕೊಂದು ಆಧಾರ ಇರಬೇಕು. ಕೇಳೋರಿಗೆ ಉತ್ತರ ಹೇಳಲಿಕ್ಕೆ ಸಹಿತ ನಾವು ಶಕ್ತರಾಗಿರಬೇಕು. ಈ ದಿವಸಗಳಲ್ಲಿ ಮಾತಾಡೋಣ ವಾಕ್ಯವನ್ನು. ಮೊದಲದಾಗಿ ನಮ್ಮನ್ನೇ ನಾವು ಸ್ಟಡಿ ಮಾಡ್ಕೊಳ್ಳೋ, ನಮ್ಮನ್ನೇ ನಾವು ಕಾಲೇಜ್ ಮಾಡ್ಕೊಳ್ಳೋ, ನಮ್ಮನ್ನೇ ನಾವು ಒಂದು ಬೈಬಲ್ ರೀತಿಯಲ್ಲಿ ಉಪಯೋಗಿಸೋಣ. ಯಾರು ಹೇಳ್ತಾರೆ ಅದು ಪ್ರಾಮುಖ್ಯ ಅಲ್ಲ, ದೇವರ ವಾಕ್ಯ ನಮ್ಮಲ್ಲಿದ್ದು ಅದನ್ನು ನಾವು ಮೆಲ್ಕು ಹಾಕ್ತಾ ಇರೋಣ, ಅದನ್ನು ನಾವು ಪುನರಾವರ್ತನೆ ನೆನಪಿಸ್ತಾ ಇರೋಣ. ಒಬ್ಬರ ವಿಶ್ವಾಸ ಒಬ್ಬರಿಗೆ ಹಾಕ್ಕೊಂಡು ಅದನ್ನು ಸಭೆ ವಿಶ್ವಾಸಿಗಳು ಒಬ್ಬರನ್ನೊಬ್ಬರು ಚರ್ಚೆ ಮಾಡುವಂಥವ್ರು ಆಗಿರಿ. ಯಾವುದು ಸಭೆ ಬಿಟ್ಟು ಯಾವ ಸಭೆ ಹೋಗೋಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಎಲ್ಲ ಸಭೆಯೂ ಅಂಥದ್ದೇ ಇದೆ. ಮೊದಲು ನಾವು ಸಭೆ ಆಗಿರೋಣ, ನಮ್ಮಲ್ಲಿ ಒಳಗಿಂದ ಆ ವಾಕ್ಯವನ್ನು ನಾವು ತಿಳಿದುಕೊಳ್ಳೋರಾಗಿ ಮುಂದೆ ಸಾಗೋಣ. ಆವಾಗೆ ಮುಂದೆ ಹೋಗಲಿಕ್ಕೆ ಆಗ್ತದೆ. ಯಾರ ಮೇಲೆ ಭರವಸೆ ಮಾಡಬೇಡಿ. ಫುಲ್ ಫೇಟ್ ಮೇಲೆ ಹತ್ತಿದ ನಂತರ ಅವರ ವಾಕ್ಯ ಕೇಳುವಾಗ ಡೌಟ್ನಲ್ಲೇ ಕೇಳಿ, ಒಂದು ಪ್ರಶ್ನೆ ಹಾಕಿ ಕೇಳಿ. ಇವರ ವಾಕ್ಯವನ್ನು ನಾನು ಚೆಕ್ ಮಾಡ್ತೀನಿ, ಇವರು ಸರಿಯೋ ತಪ್ಪು ಎಂಬುದನ್ನು ಕಂಡುಹಿಡಿತೀನಿ ಎಂಬುದನ್ನು. ಇವತ್ತೇ ಅವರು ಸರಿ ಹೇಳಿರ್ಬೋದು, ನಾಳೆಗೂ ಸಹಿತ ಅವರಿಗೆ ವಿಶ್ವಾಸ ಮಾಡಬೇಡಿ. ನಾಳೆಗೂ ಸಹಿತ ಅವರಿಗೆ ಆ ಒಂದು ದೃಷ್ಟಿಕೋನದಲ್ಲಿ ನೋಡಿ, ಕ್ವಶ್ಚನ್ ಮಾರ್ಕ್ ಆಗಿ ನೋಡಿ. ದೇವರ ವಾಕ್ಯ ಅವರಲ್ಲಿ ಸತ್ಯ ಬಂತು, ಅದಕ್ಕೆ ರೆಸ್ಪೆಕ್ಟ್ ಕೊಡಿ, ಅದಕ್ಕೆ ಸನ್ಮಾನಿಸಿರಿ. ಯಾವುದು ಸರಿ ಇಲ್ಲ ಅದನ್ನು ದಂಡಿಸಿರಿ. ಅದನ್ನು ಅವರಿಗೆ ಪ್ರಶ್ನೆಯಾಗಿ ಕೇಳ್ರಿ. ಅವರು ಅದಕ್ಕೆ ಉತ್ತರ ಹೇಳಿದ್ರೆ, ಸರಿಯಾದ ಉತ್ತರ ಹೇಳಿದ್ರೆ ಒಳ್ಳೆಯದು, ನಿಮ್ಮ ಒಂದು ಆತ್ಮಿಕ ಅಭಿವೃದ್ಧಿ ಬೆಳೆಯುತ್ತದೆ. ಸರಿಯಾದ ಉತ್ತರ ಹೇಳಿಲ್ಲ, ಅದು ನಿಮಗೆ ಬಿಟ್ಟಿದ್ದು, ಏನು ಮಾಡಬೇಕೆಂಬುದನ್ನು. ಅದಕ್ಕಾಗಿ ನಾವು ಎಚ್ಚರವಾಗಿ ಮುಂದೆ ಹೋಗಲಿಕ್ಕೆ ಸಹಾಯವಾಗ್ತದೆ. ದೇವ್ರ ನಮಗೆ ಸ್ತೋತ್ರ.